ಮಾದಕ ವಸ್ತುಗಳಿಂದ ಯುವಕ ಯುವತಿಯರು ತಮ್ಮ ಜೀವನವನ್ನೇ ಹಾಳು ಮಾಡಿಕೊಳ್ಳುತ್ತಿದ್ದಾರೆ. ಆದ್ದರಿಂದ ಮಾದಕ ವಸ್ತುಗಳಿಂದ ಪ್ರತಿಯೊಬ್ಬರೂ ದೂರವಿರಬೇಕು. ಅಭಿವೃದ್ಧಿಗೆ ಮಾದಕವಾದ ಇವುಗಳ ವಿರುದ್ಧ ಆಂದೋಲನ ಮಾಡಬೇಕು. ಮಾದಕ ವಸ್ತುಗಳ ಮುಕ್ತವಾದ ಸಮಾಜಕ್ಕೆ ಕಂಕಣ ಕಟ್ಟಿ ದೃಢವಾಗಿ ನಿಲ್ಲಬೇಕು ಎಂದು ಹೊಸಕೋಟೆ ಪೊಲೀಸ್ ಇನ್ಸ್ಪೆಕ್ಟರ್ BT ಗೋವಿಂದ್ರವರು ವಿದ್ಯಾರ್ಥಿಗಳಿಗೆ ಮಾದಕ ವ್ಯಸನದ ಬಗ್ಗೆ ಅರಿವು ಮೂಡಿಸಿದ್ದಾರೆ. ಹೌದು, ಹೊಸಕೋಟೆ ಪೊಲೀಸ್ ಠಾಣಾ ವತಿಯಿಂದ ಸರ್ಕಾರಿ ಬಾಲಕಿಯರ ಪದವಿ ಪೂರ್ವ ಕಾಲೇಜಿನಲ್ಲಿ ಹಮ್ಮಿಕೊಂಡಿದ್ದ ಮಾದಕ ವಸ್ತು ವಿರೋಧಿ ಜಾಗೃತಿ ಹಾಗೂ ಪ್ರಬಂಧ ಸ್ಪರ್ಧೆ ಕಾರ್ಯಕ್ರಮದಲ್ಲಿ ಮಾತನಾಡಿದ ಅವರು, ಮಾದಕ ವಸ್ತುಗಳ ವ್ಯಸನ ಮಾನಸಿಕ ಕಾಯಿಲೆಯಾಗಿದ್ದು, ಇದರ ವಿರುದ್ಧ ಎಚ್ಚರಿಕೆಯಿಂದ ಇರುವಂತೆ ಜನತೆಯಲ್ಲಿ ಜಾಗೃತಿ ಮೂಡಿಸುವುದು ಬಹಳ ಮುಖ್ಯವಾಗಿದೆ. ಮಾದಕ ವಸ್ತು ಸೇವನೆ ಸಮಾಜದಲ್ಲಿ ಶಾಂತಿ ಕದಡಿ ಅಶಾಂತಿಗೆ ದಾರಿ ಮಾಡಿಕೊಡುತ್ತದೆ. ಹಾಗಾಗಿ ಯುವಜನತೆ ಇದರಿಂದ ದೂರವಿರಬೇಕು ಹಾಗೂ ಈ ಮಾದಕ ದುಶ್ಚಟಕ್ಕೆ ಬಲಿಯಾದವರನ್ನ ಸರಿದಾರಿಗೆ ತರುವ ಕೆಲಸದಲ್ಲಿ ತೊಡಗಬೇಕು ಎಂದು ವಿದ್ಯಾರ್ಥಿಗಳಿಗೆ ಸಲಹೆ ನೀಡಿದ್ದಾರೆ. ಪಾಂಪ್ಲೆಟ್ಸ್ ರೋಡಲ್ಲಿ ಪಾಂಪ್ಲೆಟ್ಸ್ನ ಹಂಚಿ ಅವರಿಗೆ ಈ ಒಂದು ಮಾದಕ ವಸ್ತುಗಳನ್ನ ಸೇವನೆ ಮಾಡೋದ್ರ ಬಗ್ಗೆ ಮತ್ತು ಆ ಪೆಡ್ಲರ್ಸ್ ಬಗ್ಗೆ ಮತ್ತು ತಡೆಯೋದ್ರ ಬಗ್ಗೆ ಏನು ನಿಮ್ಮ ಜವಾಬ್ದಾರಿ ಏನು, ನಿಮ್ಮ ಪೋಷಕರ ಜವಾಬ್ದಾರಿ ಏನು ಅನ್ನೋದ್ರ ಬಗ್ಗೆ ಕಟೌಟ್ಸ್ ಬ್ಯಾನರ್ಗಳನ್ನ ಹಾಕಿ ಮಾಡೋದಾಗ್ಬೋದು. ಇನ್ನು ನಿಮ್ಗೆ ಗೊತ್ತಿರ್ಬೋದು, ಸೋಷಿಯಲ್ ಮೀಡಿಯಾ ಇವಾಗ ಭಾಳ ಫಾಸ್ಟ್ ಇದೆ. ಇವಾಗ ನೀವು ಫೇಸ್ಬುಕ್ಕು ವಾಟ್ಸಪ್ಪು ಎಲ್ಲ ನೋಡ್ತೀರಿ, ಟ್ವಿಟರ್ ಎಲ್ಲ ನೋಡ್ತಿರಲ್ಲ. ಅದರಲ್ಲಿ ನಾವು ವಿವಿಧ ಹಂತಗಳಲ್ಲಿ ನಾವು ಅದನ್ನು ಶೇರ್ ಮಾಡ್ಕೊಂಡು ನಾವು ನಮ್ಮ ಸಿಬ್ಬಂದಿ ಮುಖಾಂತರ ಬೀಟ್ ಕಾನ್ಸ್ಟೇಬಲ್ ಮುಖಾಂತರ ಮಾಡೋದಾಗ್ಬೋದು. ಈ ರೀತಿ ನಾವೊಂದು ಒಂದು ಜಾಗೃತಿನ ನಾವು ಹಮ್ಮಿದ್ದೀವಿ, ಅವೇರ್ನೆಸ್ ಕಾರ್ಯಕ್ರಮ ಮಾಡ್ತಿದ್ದೀವಿ. ಇದು ಡ್ರಗ್ಸ್ ಮಾಡೋದು ಉದ್ದೇಶ ಒಂದೇ. ಏನಕ್ಕೆ ನಿಮಗೆ ಮಾಡ್ತಿದ್ದೀವಿ ನಾವು ಅಂತಂದರೆ, ಇತ್ತೀಚಿನ ದಿನಗಳಲ್ಲಿ ಏನೋ ಒಂದು ಎಂಜಾಯ್ಮೆಂಟ್ ಅನ್ನೋ ಒಂದು ಭಾವನೆಯಿಂದ ಡ್ರಗ್ಸ್ ತಗೊಂಡು ಹಾಳಾಗ್ತಾ ಇದ್ದಾರೆ. ನಿಮಗೆ ಗೊತ್ತಿರ್ಬೋದು, ನಿಮಗೆ ಡ್ರಗ್ಸು ಸಾಮಾನ್ಯವಾಗಿ ಯಾರು ಪೆಡ್ಲರ್ಸ್ ಇರ್ತಾರಲ್ಲ, ಆ ಪೆಡ್ಲರ್ಸ್ಗಳು ಫಸ್ಟು ಸ್ವಲ್ಪ ದಿನ, ಒಂದು ವಾರ ನಿಮಗೆ ಫ್ರೀ ಕೊಡ್ತಾರೆ. ಯಾರು ಡ್ರಗ್ಸು ತಗೊಳ್ತಾರಲ್ಲ ಅವ್ರ ಬಗ್ಗೆ ಹೇಳಿದ್ರು, ನಾನು ಫ್ರೀ ಕೊಡ್ತಾರೆ. ನಿಮ್ಮನ್ನ ಆ ಅಡಿಕ್ಷನ್ ಇದು ಮಾಡ್ತಾರೆ. ನಿಮ್ಮ ಮನೆಯಲ್ಲಿ ನಿಮ್ಮ ತಾಯಿಗಳು ಆಗಿರ್ಬೋದು, ನೋಡಿರ್ಬೋದು ನೀವು, ಈ ಬಿಡಿ ಸಿಗರೇಟ್ ಸೇರ್ತಿರ್ತಾರೆ. ಅವರು ಯಾವುದೇ ಕಾರಣಕ್ಕೂ ಬಿಡಿ ಸಿಗರೇಟ್ನ ಬಿಡೋದಿಲ್ಲ. ಅವ್ರು ಬಿಡಿ ಸಿಗರೇಟ್ನ ಹೊರಗಡೆ ಹೋಗಿ ಕುತ್ಕೊಂಡ್ಬಂದರೆ ಅವ್ರಿಗೊಂಥರ ಏನೋ ಒಂಥರ ಸಂತೋಷ, ಉಲ್ಲಾಸ, ಒಂದು ಎಂಜಾಯ್ಮೆಂಟು. ಸೊ ಅದೇ ಥರ ಇನ್ನೂ ಒಂದು ಎಂಜಾಯ್ಮೆಂಟ್ ಥರ ಇವರು ಏನು ಮಾಡ್ತಾರೆ, ಈ ಡ್ರಗ್ಸ್ ತಗೊಳ್ಳೋದು, ಗಾಂಜಾ ಆಗ್ಬೋದು, ಅಫೀಮ್ ಆಗ್ಬೋದು, ಬೇರೆ MDMA ಆಗ್ಬೋದು, ಅದೊಂದು ಕರ್ಪೂರ ಥರ ಇದು ಬರುತ್ತೆ, ಆ ಟ್ಯಾಬ್ಲೆಟ್ಸ್ ಬರುತ್ತೆ, ಅದನ್ನು ತಗೊಳ್ತಾರೆ. ಸೊ ಈ ರೀತಿಯ ಒಂದು ಇದು ಇಲ್ಲಿಗಲ್ ಆಕ್ಟಿವಿಟೀಸು ಏನು ಈ ಯೂತ್ ಎಲ್ಲ ನಡೀತಾರೆ ಜಾಸ್ತಿ. ಏನು ಒಂದು 16 ವರ್ಷದಿಂದ ಎಲ್ಲ ಅದ್ರ ಮೇಲೆ ಟೀನೇಜರ್ಸು ಮತ್ತು ಬಿಫೋರ್ 40 ಏಜಸ್ಸಲ್ಲಿ ಜಾಸ್ತಿ ಇರ್ತಾರೆ. ಸೊ ಏನಕ್ಕೆ ನೀವು ವಿದ್ಯಾರ್ಥಿ ಹಂತದಲ್ಲೇ ನಿಮಗೆ ಅದನ್ನು ಒಂದು ಕಂಟ್ರೋಲ್ ಮಾಡ್ಕೊಂಡ್ರೆ, ನಿಮ್ಮಿಂದ ಅವೇರ್ನೆಸ್ ಕ್ರಿಯೇಟ್ ಆದರೆ ಸಮಾಜಕ್ಕೆ ಅದು ಭಾಳ ಒಳ್ಳೆಯದಾಗುತ್ತೆ. ಸೊ ಏನು ಹೇಳಿದ್ನಲ್ಲ, ಪೆಡ್ಲರ್ಸ್ ಅಂತ ಹೇಳ್ತೀವಲ್ಲ, ಮಾರೋದು, ಅವ್ರು ಫಸ್ಟ್ ಒಂದು ವಾರ ಕೊಡ್ತಾರೆ. ಒಂದು ವಾರ ಆದಮೇಲೆ ಮತ್ತೆ ಸ್ವಲ್ಪ ದಿವಸ ಅದು ಕ್ರೆಡಿಟ್ ಮಾಡ್ತಾರೆ. ಅದಾದಮೇಲೆ ನಿಮ್ಮನ್ನು ಅಮೌಂಟ್ ತಗೊಂಬನ್ನಿ ಅಂತ ಹೇಳ್ತಾರೆ. ನೀವೇನು ಮಾಡ್ತೀರಿ, ನಿಮ್ಮ ಹತ್ರ ನಮ್ಮ ಏನು ಡ್ರಗ್ಸ್ ಇವ್ರು ಇದ್ದಾರೆ ತಗೊಳ್ತಾರಲ್ಲ, ಅವ್ರ ಹತ್ರ ಅಮೌಂಟ್ ಇರೋಲ್ಲ. ಅಮೌಂಟ್ಗೋಸ್ಕರ ಏನು ಮಾಡ್ತಾರೆ, ಮನೇಲಿ ಏನೋ ಇರೋ ವಸ್ತುಗಳನ್ನ ಮಾರಾಟ ಮಾಡ್ತಾರೆ. ತಂದೆ ತಾಯಿಗಳ ಹತ್ರ ಅಮೌಂಟ್ನ ಕಳ್ತನ ಮಾಡ್ತಾರೆ. ಸಣ್ಣದಾಗಿ ಸ್ಟಾರ್ಟ್ ಆಗುತ್ತೆ ಇದು ಕ್ರೈಮ್ಸು. ಆಮೇಲೆ ಹೋಗ್ತಾ 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 ಸಮಾಜದಲ್ಲಿ ಅಲ್ಲಿ ಅಕ್ಕಪಕ್ಕ ಪಿಕ್ ಪಾಕೆಟ್ ಮಾಡೋದು, ಬೇರೆ ಅಕ್ರಮ ಚಟುವಟಿಕೆಯಲ್ಲಿ ಭಾಗಿಯಾಗೋದು, ಅಪರಾಧಗಳು ಭಾಗಿಯಾಗೋದು, ಈ ರೀತಿ ಒಂದು. ಇನ್ನು ಇದೇ ಸಂದರ್ಭದಲ್ಲಿ ವಿದ್ಯಾರ್ಥಿಗಳಿಗೆ ಮಾದಕ ವಸ್ತುಗಳ ನಿರ್ಮೂಲನೆ ಹಾಗೂ ಅರಿವು ಮೂಡಿಸುವ ಬಗ್ಗೆ ಹಮ್ಮಿಕೊಂಡಿದ್ದ ಪ್ರಬಂಧ ಸ್ಪರ್ಧೆಯಲ್ಲಿ ವಿಜೇತರಾದವರಿಗೆ ಬಹುಮಾನ ವಿತರಣೆ ಮಾಡಿದ್ದಾರೆ. ಕಾರ್ಯಕ್ರಮದಲ್ಲಿ ಪ್ರಾಂಶುಪಾಲರು, ಶಿಕ್ಷಕರಾದ ಉಮಾ ಮಹೇಶ್, ಪ್ರಭಾವತಿ ಹಾಗೂ ಇತರರು ಇದ್ದರು. HR ನ್ಯೂಸ್ ಕನ್ನಡ, ಸ್ಥಳೀಯ ಸುದ್ದಿ ಸಮಾಚಾರಗಳ ಆಗರ.